ನನಗೆ ಹೇರ್ ಸ್ಟೈಲ್ ಮತ್ತೆ ಸ್ಯಾರಿ ಡ್ರೇಪಿಂಗ್ ಆರ್ಡರ್ ಬಂದಿದೆ. ಸೊ ಹೋಗಕ್ಕಿಂತ ಮುಂಚೆ ಈ ಹೇರ್ ಪಿನ್ ಬಾಕ್ಸ್ ಅಲ್ಲಿ ಏನೇನ್ ಇಟ್ಕೊಂಡಿದೀನಿ ನೋಡೋಣ ಆಯ್ತಾ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೊಂದು ಇನ್ಫಾರ್ಮೇಶನ್ ಅಂತ ಪಕ್ಕ ಸಿಗತ್ತೆ. ಇದು ಇನ್ವಿಸಿಬಲ್ ಪಿನ್ ಅಂತ ಅಂತಾರೆ, ಕಾಣಿಸ್ತಾ ಇದೆಯಾ? ಹಾ, ಈ ಇನ್ವಿಸಿಬಲ್ ಪಿನ್ನು ಇನ್ವಿಸಿಬಲ್ ತರಾನೇ ಇರತ್ತೆ, ಇಷ್ಟಿರತ್ತೆ. ಸೊ ಇನ್ವಿಸಿಬಲ್ ಪಿನ್ನು ನಿಮ್ ಪಾಕೆಟ್ ಅಲ್ಲಿ 1 ಪ್ಯಾಕೆಟ್ ತಗೊಳ್ಳಿ ಸಾಕು. ಇದು ಹೂವು ಮುಡ್ಕೊಳ್ಳೋದಕ್ಕೆ, ಬೇಬಿ ಹೇರ್ಸ್ ನ ಈ ತರ ಕವರ್ ಮಾಡೋದಕ್ಕೆಲ್ಲ ಇದು ತುಂಬಾ ಹೆಲ್ಪ್ ಆಗತ್ತೆ. ಈ ಥ್ರೆಡ್ ನ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಹೇರ್ ಸ್ಟೈಲಿಸ್ಟ್, ಮೇಕಪ್ ಆರ್ಟಿಸ್ಟ್ ಅಂತ ಇರತ್ತೆ. ಯು ಪಿನ್ ಇಟ್ಕೊಂಡಿದೀನಿ. ಯು ಪಿನ್ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರತ್ತೆ, ಹೂವು ಮುಡ್ಕೊಳಕ್ಕೆ ಇದು ಮೇನ್ ಥಿಂಗ್ ಬೇಕೇ ಬೇಕು ಅಂತ. ಈ ದಾರ ಮತ್ತೆ ಇನ್ವಿಸಿಬಲ್ ಪಿನ್ ಅಂತೂ ಇಟ್ಕೊಳ್ಳಿ. ಫಸ್ಟ್ ಎಲ್ಲ ಡಿಸ್ಕೋ ರಬ್ಬರ್ ಬ್ಯಾಂಡ್ ಅಂತ ಬರ್ತಾ ಇತ್ತು, ಬಟ್ ಇವಾಗ ಬರ್ತಾ ಇದೆ. ಅದು ಸ್ವಲ್ಪ ಹೇರ್ ನ ಡ್ಯಾಮೇಜ್ ಮಾಡುತ್ತೆ, ಅದಕ್ಕೆ ನಾವು ಈ ಬ್ಲಾಕ್ ಕಲರ್ ಚಿಕ್ಕಪೇಟೆಲ್ ತಗೊಂಡಿದ್ದೀನಿ. ಈ ತರ ರಬ್ಬರ್ ಬ್ಯಾಂಡ್ ಯೂಸ್ ಮಾಡ್ತಾ ಇದೀನಿ, ತುಂಬಾ ಚಿಕ್ಕದಿರತ್ತೆ. ಟಿಪ್ಪು, ಯಾರ್ಯಾರಿಗೆ ಹೇರ್ ಸ್ಟೈಲ್ ಮಾಡಿಸ್ಕೋತಿರೋ ಬ್ರೇಡ್ಸ್ಗೆಲ್ಲ ನಾವು ರಬ್ಬರ್ ಬ್ಯಾಂಡ್ ಹಾಕಿರ್ತೀವಿ. ಸೊ ಆ ಹೇರ್ ಸ್ಟೈಲ್ ನ ಹೀಗೆ ಕಿತ್ತು ಬಿಟ್ರೆ ಕೂದಲೆಲ್ಲ ಹಾಳಾಗತ್ತೆ. ಇದನ್ನ ಕತ್ರಿಲಿ ಕಟ್ ಮಾಡ್ಬಿಟ್ಟು ತೆಗಿಬೇಕು. ರಿಮೆಂಬರ್ ಮಾಡ್ಕೊಂಡು ಇಟ್ಕೊಂಡಿರಿ. ಇಷ್ಟು ಸುಜಾತ ಪಿನ್ ನ ನಾವು ಯೂಸ್ ಮಾಡ್ತೀವಿ. ಆಮೇಲೆ ಸೆಕ್ಷನ್ ಕ್ಲಿಪ್ಸ್ ಇದೆ. ಯಾರಾದ್ರೂ ಆರ್ಟಿಸ್ಟ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಈ ಮಸ್ಕಾರಾನ ಯೂಸ್ ಮಾಡಿ. ಹಳೆ ಓಲ್ಡ್ ಮಸ್ಕಾರಾಸ್ ಇರತ್ತಲ್ಲ, ಖಾಲಿ ಆಗಿರೋದು, ಅದನ್ನ ನಿಮ್ ಕಿಟ್ ಅಲ್ಲಿ ಇಟ್ಕೊಂಡಿರಿ. ಯಾಕಂತಂದ್ರೆ ಬೇಬಿ ಹೇರ್ಸ್ ಇರೋರಿಗೆ ಇದ್ರಲ್ಲೇ ಕೂಮ್ ಮಾಡ್ಕೊಬಹುದು. ಇದಕ್ಕೆ ಅಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬೇಡಿ. ನನ್ನ ಹತ್ರ ಟೇಲ್ ಕೊಂಬ್ ಇದೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಟೇಲ್ ಕೊಂಬು ಸೆಕ್ಷನ್ಸ್ ನ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಇಟ್ಕೊಂಡಿದ್ದೀನಿ. ಥ್ರೆಡ್ಗೆ ಮಾಂಟಿಕ್ ಹಾಕೊಂಡು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳೋದಿಕ್ಕೆ ಹೀಗೆ ಹಾಕೋತೀವಿ. ಬಟ್ಟೆಗೆ ಹಾಕೋ ಪಿನ್ ಅಂತೂ ಇಟ್ಕೊಂಡಿರ್ತೀವಿ. ಇಷ್ಟೇ ನನ್ನ ಈ ಕಿಟ್ ಅಲ್ಲಿ ಇರೋದು. ಈ ತರ ಬಾಕ್ಸ್ ನನ್ನ ಹತ್ರ ಇದೆ, ಇನ್ನೊಂದು ಹೊಸ ಬಾಕ್ಸ್ ತಗೊಬೇಕು. ಸೊ ನೀವು ಪರ್ಸನಲ್ ಯೂಸ್ಗೆ ಟೇಲ್ ಕೊಂಬು, ಇನ್ವಿಸಿಬಲ್ ಪಿನ್, ದಾರ ಅಂತೂ ಇಟ್ಕೊಂಡಿರಿ. ಸುಜಾತ ಪಿನ್ ಅಂತೂ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಇಷ್ಟ ಆದವರು ಲೈಕ್ ಮಾಡೋದು ಮಾತ್ರ ಮರಿಬೇಡಿ.